ದೇವರು ಮತ್ತು ದೇವತೆಗಳ ಮಂತ್ರಗಳಿಗೆ ಹೇಗೆ ಶಕ್ತಿ ಇರುತ್ತದೆಯೋ ಹಾಗೆ ದೇವರ ನಾಮಸ್ಮರಣೆ ಮಾಡುವುದಕ್ಕೂ ಅದರದ್ದೇ ಆದ ಶಕ್ತಿ ಇರುತ್ತದೆ. ಪ್ರತಿನಿತ್ಯ ನಾವು ದೇವರ ನಾಮವನ್ನು ಪಠಿಸುವ ಮೂಲಕ ದಿನವನ್ನು ಪ್ರಾರಂಭಿಸುವುದರಿಂದ ಧನಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ಆದರೆ ದೇವರ ನಾಮವನ್ನು ಸರಿಯಾದ ವಿಧಾನದ ಮೂಲಕ ಮಾತ್ರ ಪಠಿಸಬೇಕು. ದೇವರ ನಾಮ ಪಠಣವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಂತಹ ವ್ಯಕ್ತಿಯನ್ನಾದರೂ ಉತ್ತಮನನ್ನಾಗಿ ಮಾಡುತ್ತದೆ. ದೇವರ ನಾಮಸ್ಮರಣೆಯು ದೈವಿಕ ಶಕ್ತಿಗಳು ನಮ್ಮತ್ತ ಆಕರ್ಷಿಸುವಂತೆ ಮಾಡುತ್ತದೆ. ಪ್ರತಿನಿತ್ಯವೂ ನಾವು ದೇವರ ನಾಮಸ್ಮರಣೆ ಮಾಡುವುದರಿಂದ ಹಲವಾರು ಪ್ರಯೋಜನಗಳು ನಮ್ಮ ಜೀವನಕ್ಕೆ ಬರುತ್ತದೆ. ದೇವರ ನಾಮಸ್ಮರಣೆ ಅಥವಾ ದೇವರ ಜಪವೆಂದರೆ ಒಂದು ದೇವರ ಅಥವಾ ನಮಗೆ ಇಷ್ಟವಾದ ದೇವರುಗಳ ಹೆಸರುಗಳನ್ನು ಹೇಳುವುದಾಗಿದೆ. ದೇವರ ಹೆಸರನ್ನು ಸ್ಮರಣೆ ಮಾಡುವುದಕ್ಕೆ ಯಾವುದೇ ಒಂದು ನಿಗದಿತ ಸಮಯ ನಿಯಮಗಳೂ ಇಲ್ಲ. ಮಲಗುವಾಗ ಆಗಿರಬಹುದು, ಏಳುವಾಗ ಆಗಿರಬಹುದು, ಯಾವುದೋ ಒಂದು ಕೆಲಸವನ್ನು ಮಾಡುವಾಗ ಆಗಿರಬಹುದು. ದೇವರ ಹೆಸರನ್ನು ತೆಗೆದುಕೊಳ್ಳಬೇಕು. ಕೆಲವರು ರಾಮ ರಾಮ ಎಂದು ರಾಮನ ಹೆಸರನ್ನು, ಕೆಲವರು ಕೃಷ್ಣ ಕೃಷ್ಣ ಎಂದು ಅಥವಾ ನಾರಾಯಣ ನಾರಾಯಣನೆಂದು ವಿಷ್ಣುವಿನ ಹೆಸರನ್ನು ಸ್ಮರಿಸುತ್ತಾರೆ. ದೇವರ ನಾಮವನ್ನು ನಾವು ಪ್ರತಿನಿತ್ಯ ಜಪಿಸುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ, ದೈವಿಕ ಶಕ್ತಿಯ ಆಶೀರ್ವಾದ ದೊರೆಯುತ್ತದೆ, ಜೀವನದಲ್ಲಿ ಧನಾತ್ಮಕ ಶಕ್ತಿಯ ಅನುಭವವಾಗುತ್ತದೆ, ಮಾನಸಿಕ ಶಾಂತಿ ದೊರೆಯುತ್ತದೆ, ಭೌತಿಕ ಆಸೆಗಳಿಗೆ ಆಕರ್ಷಿತರಾಗುವುದಿಲ್ಲ, ಕೋಪ ಕಡಿಮೆಯಾಗಿ ತಾಳ್ಮೆ ಹೆಚ್ಚಾಗುತ್ತದೆ. ದೇವರ ನಾಮವನ್ನು ನೀವು ಜಪಮಾಲೆಯನ್ನು ಹಿಡಿದು ಕೂಡ ಪಠಿಸಬಹುದು. ಯಾವ ಜಪಮಾಲೆಯಾದರೂ ಬಳಸಬಹುದು. ನಿರಂತರವಾಗಿ ಇಷ್ಟು ಸಂಖ್ಯೆಯವರೆಗೆ ನಾಮಸ್ಮರಣೆ ಮಾಡಬೇಕೆಂದುಕೊಂಡಿದ್ದರೆ ಅದನ್ನು ಅರ್ಧಕ್ಕೆ ಬಿಡಬಾರದು. ದೇವರ ನಾಮಸ್ಮರಣೆ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಪಠಿಸಬೇಕು. ದೇವರ ನಾಮಸ್ಮರಣೆಯನ್ನು ಅಂದರೆ ದೇವರ ಹೆಸರನ್ನು ನೀವು ಈ ಮೇಲಿನಂತೆ ಪಠಿಸುವುದರಿಂದ ಪ್ರಯೋಜನಗಳು ದೊರೆಯುತ್ತದೆ. ದೇವರ ನಾಮಸ್ಮರಣೆಯನ್ನು ಮಾಡುವುದಕ್ಕೆ ಯಾವುದೇ ರೀತಿಯಾದ ನಿರ್ಬಂಧಗಳಿಲ್ಲ. ಎಲ್ಲಿ ಬೇಕಾದರೂ ದೇವರ ನಾಮವನ್ನು ಸ್ಮರಿಸಬಹುದು. ಇದರಿಂದ ಜೀವನದಲ್ಲಿ ಅತ್ಯುತ್ತಮವಾದ ಪ್ರಯೋಜನವನ್ನು ಪಡೆಯಬಹುದು.